TV9 ಡಿಜಿಟಲ್ನ ವಿಶೇಷ ಎಪಿಸೋಡ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತಿನ ಎಪಿಸೋಡನ್ನು ನಾನು ಭಾಳ ವಿಪರ್ಯಾಸ ಅಂತ ಹೇಳ್ತೆ. ಯಾಕಂದರೆ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಬರೀ ದರ್ಶನ್ ವಿಚಾರ ಅಲ್ಲ, ದರ್ಶನ್ ಅವರ ಕೇಸನ್ನು ಹೊರಗಡೆ ಇಟ್ಟು ನಾವು ಮಾತನಾಡೋದಾದರೆ ನಮ್ಮ ಜೈಲುಗಳು ಎಲ್ಲಿವೆ, ಯಾವ ಹಂತವನ್ನು ತಲುಪಿವೆ, ಯಾರಿಗಾದರೂ ಒಂದು ತಪ್ಪು ಮಾಡಿದಾಗ, ಒಂದು ಕ್ರೈಮ್ ಮಾಡಿದಾಗ ಅವರು ಮನ ಪರಿವರ್ತನೆ ಆಗಬೇಕು, ಜೀವನದಲ್ಲಿ ಏನು ತಪ್ಪು ಮಾಡಿದ್ದೀವಿ, ಎಲ್ಲಿ ಎಡವಿದ್ದೀವಿ, ಅದರಿಂದ ಸುಧಾರಣೆ ಕಂಡು ನಂತರ ಆತ ವಾಪಸ್ ಸಮಾಜಕ್ಕೆ ಬಂದು ಒಂದು ಒಳ್ಳೆ ಸನ್ನಡತೆಯ ಜೀವನವನ್ನು ಸಾಗಿಸಬೇಕು ಅನ್ನೋ ಕಾರಣಕ್ಕೆ ಜೈಲಿರೋದು. ಜೈಲಿಗೆ ಹೋಗ್ತೀವಿ, ಶಿಕ್ಷೆ ಆಗುತ್ತೆ ಅನ್ನೋ ಕಾರಣಕ್ಕೇ ಭಾಳಷ್ಟು ಕ್ರೈಮ್ಗಳು ಆಗದೇ ಇರುವಂತೆ ಜನರು ಹೋಗ್ತಾರೆ. ಎಲ್ಲೊಂದು ಕಡೆ ಕೊಲೆ ಆಗುವಂಥ ಸಂದರ್ಭ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆ ಒಂದು ಕ್ರೈಮ್ ನನ್ನಿಂದ ಆಗಬಾರ್ದು ಅಂತ ತಡಿಬೇಕು ಅಂತಂದರೆ ಆತ ಜೈಲಿಗೆ ಹೋಗಿ ಕಠಿಣವಾದಂಥ ಶಿಕ್ಷೆಯನ್ನು ಅನುಭವಿಸ್ತಾನೆ ಅನ್ನೊಂದು ಭಯ ಇರುತ್ತಲ್ಲ, ಆ ಕಾರಣಕ್ಕೇ ಬಹುತೇಕ ಕ್ರೈಮ್ಗಳು ಆಗೋದಿಲ್ಲ, ತಡೀತವೆ 90%. ಆದರೆ ಇನ್ನೊಂದು 10% ಏನಂತಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಜೈಲು ಹೋದರೂ ಕೂಡ ಹೇಗೆ ಹೊರಗೆ ಬರಬೇಕು, ನನಗೆ ಪ್ರಭಾವ ಇದೆ, ದುಡ್ಡಿದೆ, ಇಂಥ ಹಲವಾರು ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಭಯ ಇಲ್ಲದೆ ಮತ್ತೆ ಮತ್ತೆ ಒಂದಷ್ಟು ಕ್ರೈಮ್ಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಿನ್ನೆ ಸಿಕ್ಕಿರುವಂಥ ಫೋಟೋ ನಾವು ಅನೇಕ ವಿಚಾರಗಳು ಜೈಲೊಳಗೆ ಏನು ನಡೆಯುತ್ತೆ ಹಿಂದೆ ಕೂಡ ನಾವು ಹಲವಾರು ಬಾರಿ ನೋಡಿದ್ದೀವಿ. ಬಟ್ ಇವೆನ್ನು ಮತ್ತೊಮ್ಮೆ ಜೈಲಿನ ಪರಿಸ್ಥಿತಿಗೆ ಹಿಡಿದಂಥ ಕನ್ನಡಿ ರೀತಿಯಾಗಿದೆ. ದರ್ಶನ್ ಫೋಟೋ, ದರ್ಶನ್ ಜೊತೆಗೆ ಯಾರ್ಯಾರಿದ್ರು, ಯಾರ್ಯಾರ ಜೊತೆಯಲ್ಲಿ ಹರಡ್ತಾ ಇದ್ರು, ಏನೇನು ಆಗ್ತಾ ಇತ್ತು ಎಲ್ಲವನ್ನು ಕೂಡ ನೀವು ಗಮನಿಸಿದ್ರಿ. ಆದರೆ ಇಲ್ಲಿನ ಇವತ್ತಿನ ವಿಚಾರ, ಇವತ್ತಿನ ವಿಡಿಯೋನ ಉದ್ದೇಶ ಏನು ಅಂತಂದರೆ ದರ್ಶನ್ ಮಾತ್ರ ಅಲ್ಲ, ಇಂಥ ಹಲವಾರು ಮಂದಿ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲೇ ಯಾರನ್ನೊಬ್ಬರನ್ನ ಕೊಂದು ನಂತರ ಜೈಲಿಗೆ ಹೋದರು, ಅವರು ರಾಜಾರೋಷವಾಗಿ ಇರ್ತಂಥ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸುತ್ತೆ? ಅಂದರೆ ನಮ್ಮ ಕುಟುಂಬಕ್ಕೆ ಸಿಗುವಂಥ ನ್ಯಾಯ ಇದೇನಾ? ಇಲ್ಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ರೇಣುಕಾಸ್ವಾಮಿ ಏನು, ಆತನ ಹಿನ್ನೆಲೆ ಏನು, ಆತ ಏನು ಮಾಡಿದ್ದ, ಆತ ಏನು ಭಾಳ ಗನಂದಾರಿ ಕೆಲಸ ಮಾಡಿರುವಂಥದ್ದಲ್ಲ, ಆತ ಮಾಡಿರುವಂಥ ಕೆಲಸ ಕೂಡ ತಪ್ಪೇನೆ. ಆತ ಮಾಡಿರುವಂಥ ಒಂದು ತಪ್ಪಿಗೆ ಶಿಕ್ಷೆ ಅನ್ನೋದಿತ್ತು, ಆದರೆ ಅದನ್ನು ಮೀರಿದಂಥ ಶಿಕ್ಷೆನ ಇವ್ರು ಕೊಡೋಕೆ ಹೋದರು. ಹಾಗಾಗಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದರೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು? ಯಾರೊಬ್ಬ ಶ್ರೀಮಂತರು, ಹಣ ಇದ್ದಂಥವ್ರು, ಅವರೇನಾದರೂ ಜೈಲಿಗೆ ಹೋಗಿ ಈ ಥರ ಬಿಂದಾಸ ಆಗಿದ್ದರೆ ಆ ಕುಟುಂಬಕ್ಕೆ ಆಗುವಂಥ ನೋವು, ನಾನು ಹೇಳ್ತಾ ಇರೋದು ನಾರ್ಮಲ್ ಕೇಸ್ಗಳಲ್ಲಿ ಏನಾಗುತ್ತೆ ನಿಮ್ಮ ಮನೆಗಳಲ್ಲೇ ಆದರೆ ನೀವು ಈ ದೃಶ್ಯವನ್ನು ನೋಡಿದ್ರೆ ನಿಮ್ಗೆ ಹೇಗಿರುತ್ತೆ? ನಿಮ್ಮ ಕುಟುಂಬಕ್ಕೆ ಹಾನಿ ಮಾಡಿದಂಥವ್ರು, ಪ್ರಾಣ ತೆಗೆದಂಥವ್ರು ಅಂತ ಇರ್ಬೋದು. ನಾನು ಬೇರೆ ಜನರಲ್ ಕೇಸ್ಗಳ ಬಗ್ಗೆ ಮಾತನಾಡ್ತಿದ್ದೀನಿ ಇಲ್ಲಿ. ಸೊ ಆಗ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಈ ವಿಚಾರವಾಗಿ ಜನರಲ್ ಆಗಿ ನಾನು ವಿಚಾರವನ್ನು ತಿಳಿಸ್ತಾ ಇದ್ದೆ. ಆದರೆ ದರ್ಶನ್ ಕೇಸ್ಗೆ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಹಲವಾರು ವಿಚಾರ, ಅಂದರೆ ಆರಂಭದಲ್ಲಿತ್ತು ಊಟ, ಮನೆ ಊಟ ಸಿಗ್ತಾ ಇಲ್ಲ, ಮಲ್ಗೋಕೆ ಹಾಸಿಗೆ ಇಲ್ಲ, ಪುಸ್ತಕ ಬೇಕು ಅಂತೆಲ್ಲ ಮನವಿ ಮಾಡ್ತಾ ಇದ್ರು. ಅಷ್ಟು ಕಷ್ಟದಲ್ಲಿ ದರ್ಶನ್ ಇದ್ದಾರೆ, 10 kg ಇಳಿದಿದ್ದಾರೆ ಅನ್ನೋ ವಿಚಾರ ಎಲ್ಲ ಇತ್ತಲ್ಲ. ಆದರೆ ಈಗ ಅಲ್ಲಿ ನೋಡ್ತಿರುವಂಥ ಫೋಟೋವನ್ನು ನೋಡಿದ್ರೆ ಯಾವುದೇ ರೀತಿಯಾದಂಥ ತೂಕ ಇಳಿಕೆ ಆಗಿರುವ ಕಾಣಿಸ್ತಾ ಇಲ್ಲ. ಹೌದು, ಈ ಒಂದು ಹೇರ್ ಎಕ್ಸ್ಟೆನ್ಷನ್ ಏನು ಮಾಡಿದ್ರು ಅದನ್ನು ತೆಗೆದ ಮೇಲೆ ಏನು ಕೂದಲಿನ ಸ್ಯಾಂಪಲ್ ಬೇಕಾಗಿತ್ತು, ಜೊತೆಗೆ ಜೈಲಿನಲ್ಲಿ ಅದನ್ನು ಮೇಂಟೈನ್ ಮಾಡೋದು ಕೂಡ ಕಷ್ಟನೇ. ಅದಕ್ಕೆ ಬೇಕಾದಂಥ ಒಂದು ಹೇರ್ ಏನು ಸ್ಟೈಲಿಶ್ ಬೇಕಾಗುತ್ತೆ, ಪ್ರೊಫೆಷ್ನಲ್ ಆಗಿ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ಮೇ ಬಿ ಆ ಒಂದು ಎಕ್ಸ್ಟೆನ್ಷನನ್ನು ತೆಗೆದಿರ್ಬೋದು. ಬಟ್ ಇವನ್ ಫಿಸಿಕಲಿ ಯಾವುದೇ ರೀತಿಯಾಗಿ ಬದಲಾವಣೆ ಕಂಡು ಬಂದಿಲ್ಲ. ಅದರಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಮ್ಮ ಸಿಸ್ಟಮ್, ಹಾಗೆ ಜೈಲಿನ ಅಧಿಕಾರಿಗಳು ಹೇಗೆ ಬೇಲಿ ಎದ್ದು ಹೊಲ ಮೇದಂತೆ ಅಂತಂದರೆ ಬೇಲಿಯನ್ನು ಕಟ್ಟೋದೇ ಹೊಲವನ್ನು ಸೇಫಾಗಿಡಲಿ ಅಂತ. ಆದರೆ ಎಲ್ಲಿ ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ಮೂಲಕ ಆಗ್ತಾ ಇದೆಯಾ ಅಂತ ಭಾಳ ಆಶ್ಚರ್ಯ ಆಗೋದು. ನಮ್ಮ ಗೃಹ ಸಚಿವರು ಮಾತನಾಡ್ತಿದ್ರು ಆಗಲೇ, ಅಲ್ಲಿ CCTV ಇರುತ್ತೆ, CCTVಯನ್ನು ಏನೇನು ಆಗ್ತಾ ಇದೆ ಎಲ್ಲವನ್ನೂ ಕೂಡ 24/7 ಮಾನಿಟರ್ ಮಾಡ್ತಾ ಇರ್ತಾರೆ ಅಂತ. ಇದೇನಾ ಮಾನಿಟರ್ ಮಾಡ್ತಿರುವಂಥ ರೀತಿ? ಗೃಹ ಸಚಿವರನ್ನು ಕೇಳಿದಾಗ ಭಾಳ ಖಾರವಾಗಿ ಮಾತನಾಡೋದು ಕಂಡೇ ಬರಲಿಲ್ಲ. ಅವರು ಮಾತನಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಹೌದ್ರಿ ಕ್ರಮ ಕೈಗೊಳ್ತೀವಿ, ನೋಡ್ತೀವಿ, ಮಾಡ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ನಿಜಕ್ಕೂ ಜನರಿಗೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲ ಆಯಿತಾ. ಫಸ್ಟ್ ಆಫ್ ಆಲ್ ಅವರಿಗೆ ಇದು ಮತ್ತೆ ಹೀಗೆ ಮುಂದುವರಿಯುತ್ತೆ ಅಂತ ಗೊತ್ತು, ಮತ್ತೆ ಹೀಗೆ ಸಪ್ಲೈಗಳಾಗ್ತಾ ಇರುತ್ತೆ ಅಂತ ಗೊತ್ತು. ಯಾಕಂದರೆ ಸಾಮಾನ್ಯ ಜನರನ್ನು ನೀವು ಮಾತನಾಡಿಸಿ ನೋಡಿ, ಎಲ್ಲರಲ್ಲೂ ಕೂಡ ಅವರಂಥ ಅಭಿಪ್ರಾಯ, ನಮ್ಮನ್ನು ಕೂಡ ಭಾಳಷ್ಟು ಚೆನ್ನಾಗಿ ಕೇಳ್ತಾ ಇದ್ರು, ಹೇಗಿರುತ್ತೆ ಒಳಗಡೆ ವಾಸ, ದರ್ಶನ್ ಅಂತ ಕೈದಿಗಳು ಹೋದಾಗ ಅವರಿಗೆ VIP ಟ್ರೀಟ್ಮೆಂಟ್ ಇರುತ್ತಂತೆ, ಹೌದಾ, ಎಲ್ಲ ವ್ಯವಸ್ಥೆಯನ್ನು ಆಗುತ್ತಂತೆ, ಬೆಡ್ರಿ ಅಲ್ಲೆಲ್ಲ ಸಿಗುತ್ತೆ ಅಂತ ಸಾಮಾನ್ಯ ಜನರಿಗೆ ನೀವು ಮೈಕ್ ಹೇಳಿದ್ರು ಕೂಡ ನಮ್ಮ ವೀಕ್ಷಕರಲ್ಲೇ ಕೇಳ್ಬೋದು, ಅವರೇ ಹೇಳ್ತಾರೆ ಎಲ್ಲ VIP ಟ್ರೀಟ್ಮೆಂಟ್ ಇರುತ್ತೆ ಅಂತ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಅಲ್ಲಿ ಆಲ್ರೆಡಿ ಒಳಗೆ ಹೋಗಿರುವಂಥ ವಿಲ್ಸನ್ ಗಾರ್ಡನ್ ನಾಗ, ಆತನಿಗೆ ಹಿಂದೆ ಹಲವಾರು ಕೇಸ್ಗಳಿಗೆ ಸಂಬಂಧಪಟ್ಟಾಗೆ ಜೈಲಿಗೆ ಹೋಗೋದು, ಬೇಲ್ ಪಡೆಯೋದು, ಹೊರಗೆ ಬರೋದೆಲ್ಲ ಆಗ್ತಾಯಿತ್ತು. ಹಾಗಾಗಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಷ್ಟು ಹಣ ಕೊಟ್ಟರೆ ಏನು ವ್ಯವಸ್ಥೆ ಆಗುತ್ತೆ ಅನ್ನೋದು ಎಲ್ಲವೂ ಕೂಡ ಆತನಿಗೆ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ. ಜೊತೆಗೆ ಆತನ ಜೊತೆ ಹೋದಂಥ ಒಂದಷ್ಟು ಖೈದಿಗಳೇನಿದ್ದಾರೆ ಅವರು ಕೂಡ ಒಂದಷ್ಟು ಕ್ರೈಮ್ ಮಾಡಿ ಹೋದಂಥವ್ರು, ಅವರು ಹೆಲ್ಪ್ ಮಾಡ್ತಾಯಿದ್ರು ದರ್ಶನ್ಗೆ, ಏನೇನು ಬೇಕು ವ್ಯವಸ್ಥೆ, ಅದನ್ನು ಎಲ್ಲಿ ದುಡ್ಡು ಕೊಟ್ಟರೆ ಯಾರ ಮೂಲಕ ಬರುತ್ತೆ ಅನ್ನೋದು ಕೂಡ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇದೇನು ದೊಡ್ಡ ಕಷ್ಟದ ವಿಚಾರ ಅಲ್ಲ, ಅಲ್ಲಿ ಒಳಗೆ ಹೋದಾಗ ಎಲ್ಲ ವ್ಯವಸ್ಥೆಗಳು ಕೂಡ ಆಗುತ್ತೆ ಅನ್ನೋ ವಿಚಾರವಾಗಿ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ CCB ಅವರು ಕೂಡ ಅಲ್ಲಿ ರೇಡ್ ಮಾಡ್ತಾರೆ, ರೇಡ್ ಮಾಡುವಾಗ ಏನೂ ಸಿಕ್ಕಿರೋದಿಲ್ಲ. ಆದರೆ ಆಲ್ರೆಡಿ CCB ಅವರು ರೇಡ್ ಮಾಡ್ತಾ ಇರೋ ವಿಚಾರ ಗೊತ್ತಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅವರಿಗೆ ಲೀಕ್ ಆಗಿತ್ತು ರೇಡ್ನ ವಿಚಾರ, ಅದಕ್ಕೋಸ್ಕರ ಏನು ನಿಷೇಧಿತ ವಸ್ತುಗಳಿತ್ತು ಅದೆಲ್ಲವನ್ನು ಕೂಡ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಕೂಡ ಹಿಂದಿನ ರಾತ್ರಿ ಮಾಡಿದ್ರು. ಯಾವತ್ತೂ CCB ರೇಡ್ ಆಗಿತ್ತು ಅದರ ಹಿಂದಿನ ದಿವಸ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿಗೆ ನಮ್ಮ ಜೈಲಿನ ಪರಿಸ್ಥಿತಿ ಬಂದು ನಿಂತಿದೆ. ಹಿಂದೆ DIG ರೂಪಾ ಅವರು ಕೂಡ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿರೋ ಅಧಿಕಾರಿಗಳ ಮೇಲೇ. ನಂತರ ಎಷ್ಟು ಮಟ್ಟಿಗೆ ಆ ವಾಯ್ಸನ್ನು ಅಲ್ಲಿಗೆ
ಒಂದು ರೀತಿ ಶ್ರಿಂಕ್ ಮಾಡಲಾಯಿತು ಅಂತ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಹೀಗೆ ನಮ್ಮಲ್ಲೇ ಭಾಳಷ್ಟು ನಿನ್ನೆ ಕೂಡ ನಾವು ಒಂದಷ್ಟು ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಾಗ ಅವರೇ ಹೇಳ್ತಾರೆ, ಹಣ ಒಂದಿದ್ದರೆ ಏನು ಬೇಕಾದರೂ ಆಗುತ್ತೆ ಸರ್, ಅಂಥ ವ್ಯವಸ್ಥೆ ಆಗುತ್ತೆ. ಬಡವರಿಗೆ ಮಾತ್ರ ಶಿಕ್ಷೆ, ಕಠಿಣ ಶಿಕ್ಷೆ, ಜೈಲು, ಎಷ್ಟೋ ವರ್ಷಗಳ ಕಾಲ ಬಡವರು ಅಂತ ಕಷ್ಟ ಕೈಲಾಗದೇ ಇರುವಂಥವ್ರು ಇಂಥ ಹಣದ ವ್ಯವಸ್ಥೆ ಇಲ್ಲದೇ ಇರುವಂಥವ್ರು ಮಾಡ್ತಾರೆ ಅಂತ. ಇಲ್ಲಿ ಇರುವಂಥ ಪ್ರಶ್ನೆ ದರ್ಶನ್ ಮಾತ್ರ ಅಲ್ಲ, ಇಲ್ಲಿ ಬರೀ ದರ್ಶನ್ ಫೋಟೋ ಬಂತು ಅಥವಾ ಈ ಥರ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಇವ್ರಿಗೇನೋ ಟೆನ್ಷನ್ ಅಂತಲ್ಲ. ನಾರ್ಮಲಿ ನಾವು ಜನರಲ್ ಆಗಿ ನೋಡಿದಾಗ ಎನಿಬಡಿ, ಯಾರೇ ಪ್ರಭಾವ ಇರುವಂಥವ್ರು ಒಳಗೆ ಹೋದರೆ ಇದೇನಾ, ಹಾಗಾದರೆ ಹಣ ಇರುವಂಥವ್ರು ಕ್ರೈಮ್ ಮಾಡಬಹುದಾ ಅಂತ ಇನ್ಮುಂದೆ ಬೇರೆಯವ್ರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಹೌದು, ನಾನು ಕ್ರೈಮ್ ಮಾಡಿದ್ರೆ ಏನಾಗುತ್ತೆ ಮಹಾ ಅಂದರೆ ನೋಡ್ತೇವಲ್ಲ, ಒಳಗೋದ್ರೆ ವ್ಯವಸ್ಥೆ ಇದೆ, ಇಲ್ಲಿದ್ದ ಹಾಗೆ ಅಲ್ಲೂ ಕೂಡ ಇರ್ಬೋದು. ಏನಂದರೆ ಸ್ವಲ್ಪ ಆ ಫ್ರೀಡಮ್ ಅನ್ನೋದು ಸ್ವಲ್ಪ ಕಟ್ಟಿಟ್ಟಾಗಿರುತ್ತೆ, ತುಂಬ ಎಲ್ಲಿ ಬೇಕಾದ್ರೂ ಓಡಾಡೋಕ್ಕಾಗಲ್ಲ. ಬಟ್ ಇವನ್ ಬೇಸಿಕ್ ಆಗಿ ಬೇಕಾಗುವಂಥ ವಸ್ತುಗಳು ಒಂದು ಮಜಾ ಆಗಿರೋಕ್ಕೆ ಎಲ್ಲ ವ್ಯವಸ್ಥೆ ಇದೆ ಅನ್ನೋದು ಒಂದು ಮೆಸೇಜ್ ಈಗ ಈ ಮೂಲಕ ಪಾಸ್ ಆಗ್ತಿದೆ. ಈಗಲಾದರೂ ಕೂಡ ಇದನ್ನು ಸರಿ ಮಾಡದೆ ಹೋದರೆ ನಮ್ಮ ಸಮಾಜ ದೇವರಾಣೆಗೂ ಉದ್ಧಾರ ಆಗಲ್ಲ. ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.